ಸಾಕಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಗೆಲುವು ಅನ್ನುವಂಥದ್ದು ಯಾವ ರೀತಿಯಾಗಿ ನಾವು ಬರ್ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧಿಸಬೇಕು ಅನ್ನೋದಾದ್ರೆ ನಮ್ಮ ಜಾತಕದಿಂದ ಅದನ್ನ ನಿರ್ಧಾರ ಮಾಡಬಹುದಾ? ನಮ್ಮ ಸಾಧನೆಯ ಮೆಟ್ಟಿಲನ್ನ ನಮ್ಮ ಜಾತಕದ ಮುಖಾಂತರವಾಗಿ ನಾವು ನಿರ್ಧರಿಸಬಹುದಾ? ಗ್ರಹಗತಿಗಳ ಮುಖಾಂತರವಾಗಿ ಈ ರೀತಿಯಾದಂತಹ ಯಶಸ್ಸು ನಮ್ಮ ಜೀವನದಲ್ಲಿ ಸಿಗುತ್ತಾ? ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನೇರವಾಗಿ ಗುರುಜಿಯೊಟ್ಟಿಗೆ ಮಾತಾಡಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಪಡ್ಕೊಳ್ಬಹುದಾಗೆ. ಹಾಗೆ ನೀವು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗತ್ತೆ. ಇಲ್ಲ ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲ ಅನ್ನೋಂಥರು 1 ರಿಂದ 249 ಒಳಗಡೆ ನಿಮ್ಮ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ಪ್ರತಿ ಸಂಚಿಕೆನಲ್ಲೂ ಕೂಡ ಒಂದಲ್ಲ ಒಂದು ಹೊಸ ವಿಚಾರವನ್ನ ಗುರೂಜಿಯವರು ನಮಗೆ ಕುರಿತಾಗಿ ಕೂಡ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ನಮ್ಮ ವಿಷಯ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಜೀವನದಲ್ಲಿ ಗೆಲುವು ಅಂತ ಬರಬೇಕು, ಏನಾದ್ರೂ ಯಶಸ್ಸು ಅನ್ನೋದು ಬರಬೇಕು, ಅಥವಾ ಸಾಧನೆಯ ಮೆಟ್ಟಿಲೇರ್ಬೇಕು ಅಂದ್ರೆ ನಮ್ಮ ಜಾತಕದ ಮುಖಾಂತರವಾಗಿ ಅದನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಸೊ ಗುರುಗಳೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ವಿಚಾರಕ್ಕೆ ಮೊದಲು ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಬಿಗ್ ಬಾಸ್ ಎಲ್ಲಾ ಮನೆಯಲ್ಲೂ ಕೂಡ ಹಿಂದಿನ ವಿಚಾರದಲ್ಲಿ ಎಲ್ಲರೂ ನೋಡಿ ಆ ಗೆಲುವನ್ನು ಸಾಧಿಸಿರ್ತಕ್ಕಂಥ ಸ್ಪರ್ಧಿಗಳಿಗೆ ವಂದನೆಗಳು ಫಸ್ಟ್ ಹೇಳ್ತೀನಿ. ಯಾವುದೇ ಒಂದು ಸ್ಪರ್ಧೆ ಅದು ಯಾವ್ದಾದ್ರು ಆಗಿರ್ಬೋದು. ಕೆಲವರು ಅದನ್ನು ಇಷ್ಟಪಡ್ತಾರೆ, ಕೆಲವರು ಅದನ್ನು ಇಷ್ಟಪಡಲ್ಲ. ಅವರವರ ಮನಸ್ಥಿತಿ ಮತ್ತೆ ಅವರವರ ಬುದ್ಧಿಗೆ ಹೋಲ್ತಕ್ಕಂಥದ್ದು. ಇವತ್ತು ಬಿಗ್ ಬಾಸ್ ಅಂದಿದ ತಕ್ಷಣನೇ ನಾವು ನೋಡಲ್ಲ ರೀ, ಅದೇನ್ರಿ ಅದು ಇಬ್ಬರು ಜಗಳಾಡೋದು, 4 ಜನ ಜಗಳಾಡೋದು ನೋಡ್ತಾ ಇದ್ವಿ ಅಂತ ಹೇಳ್ತಾರೆ. ಸೊ ಮನೇಲಿ ನಡೀತಕ್ಕಂಥ ವಿಚಾರಗಳೇ ಅಲ್ಲಿ ತೋರಿಸೋದು. ಹಾಗೆ ಎರಡನೇ ವಿಚಾರ, ಅದನ್ನೊಂದು ಸ್ಪರ್ಧೆಯಾಗಿ ಅದೊಂದು ಎಂಟರ್ಟೈನ್ಮೆಂಟ್ ಅಂತ ಏನು ಕರಿತೀವಿ, ಆ ರೀತಿ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಬದುಕುಗಳನ್ನ ನಾವು ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ತೋರಿಸುತ್ತೆ. ಒಬ್ಬ ವ್ಯಕ್ತಿಗೆ ಅವನ ಕಾಲಮಾನದಲ್ಲಿ ಅವನಿಗೆ ಯಶಸ್ಸು ಸಿಕ್ಕಿದೆ, ಹಾಗೆ ಅದಕ್ಕೆ ಬರ್ತಕ್ಕಂಥ ಒಂದು ಸನ್ಮಾನ ಸಿಕ್ಕಿದೆ ಅಂತಂದಾಗ ಅಲ್ಲಿ ಗ್ರಹಗಳ ಪಾತ್ರ ಇದ್ದೇ ಇರುತ್ತೆ. ಗ್ರಹಗಳ ಪಾತ್ರ ಇಲ್ಲದೆ ಯಾವತ್ತೂ ಕೂಡ ಅಲ್ಲಿ ನಮಗೆ ಯಶಸ್ಸಾಗಲಿ ಕೀರ್ತಿಯಾಗಲಿ ಅಲ್ಲಿ ಲಭಿಸೋದಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲದಾಗಿ ಅನೇಕರಲ್ಲೇನೋ ಒಂದು 20 ಜನರ ಮೇಲೆ ಏನೋ ಸ್ಪರ್ಧಿಗಳು ಇದ್ರು. ಹೌದು. ಎಲ್ಲರ ಜಾತಕ ವಿಶ್ಲೇಷಣೆ ಮಾಡಿದಾಗ ಎಲ್ಲರ ಜಾತಕದಲ್ಲೂ ಒಂದು ಕಾಮನ್ ಏನು ಅಂತಂದ್ರೆ ಒಂದು ಅವಕಾಶ ಸಿಕ್ಕಿರುತ್ತೆ. ಜ್ಯೋತಿಷ್ಯದಲ್ಲಿ ಮೊದಲು ಆ ಮೆಟ್ಟಲ್ ನೋಡ್ತೀವಿ, ಅವಕಾಶಗಳು ಸಿಗುತ್ತಾ. ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅದ್ರ ಹಿಂದೆ ಒಂದು 1000 ಜನನೋ 500 ಜನನೋ ಅಪ್ಲಿಕೇಶನ್, ಅಥವಾ ಇವ್ರು ಬೇಡ ಅವ್ರು ಬೇಡ, ಕೆಲವು ನಿರ್ಧಾರಗಳು, ಕೆಲವು ಆ ಸಂಸ್ಥೆಯ ನಿರ್ಧಾರಗಳ ಮೇಲೆ ನಿಂತಿರುತ್ತೆ. ಆ ನಿರ್ಧಾರ ಆದ್ರೂ ಕೂಡ ಇಂಥವರೇ ಆಯ್ಕೆ ಆಗ್ಬೇಕು ಅಂತ ಹೇಳಿ ಪೂರ್ವ ನಿಯೋಜಿತ ಆಗಿರ್ತಕ್ಕಂಥದ್ದು ಇರುತ್ತೆ. ನಾವೆಲ್ಲ ಮಾಡೋದು ಪ್ರಯತ್ನ. ಹೌದು. ನಾವೊಂದು ಕಡೆ ಹೋಗ್ತೀವಿ, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ತೀವಿ, ಓಕೆ ನಮಗ್ ಸಿಕ್ಕಿಲ್ಲ ಅಂತಂದ್ರೆ ನಮಗೆ ಅಲ್ಲಿ ಯೋಗ ಬಂದಿಲ್ಲ ಅಂತ ಅರ್ಥ. ನಾವು ಹೋಗ್ತೀವಿ, ಪ್ರಯತ್ನ ಪಡ್ತೀವಿ, ನಮಗ್ ಸಿಕ್ಕಿದಾಗ ಅದನ್ನ ಯೋಗ ಅಂತ ಕರಿತೀವಿ. ಪ್ರಯತ್ನ ಅಂತಕ್ಕಂಥದ್ದು ಯೋಗ್ಯತೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗ್ಯತೆ ಅನ್ನೋದು ನಾವು ಪ್ರಯತ್ನ ಮತ್ತೆ ಯೋಗ್ಯತೆ ಎರಡನ್ನೂ ನಾವು ಬೆಳೆಸ್ಕೊಂಡ್ ಬಂದಿರಬೇಕು. ಅವಕಾಶಗಳಿಗಾಗಿ ನಾವು ಕಾಯ್ಬೇಕು. ಜ್ಯೋತಿಷ್ಯ ನೋಡೋದ್ರಿಂದ, ಕಲಿಯೋದ್ರಿಂದ ನಮ್ಮ ಈ ಒಂದು ಯೋಗ್ಯತೆ ಮತ್ತೆ ಪರಿಶ್ರಮ ಮತ್ತೆ ಪ್ರಯತ್ನ ಇಷ್ಟು ನಾವು ಮಾಡಲೇಬೇಕು. ಯೋಗ ಇದೆಯಾ ಅಂತ ನೋಡೋಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯ ಸುಳ್ಳಲ್ಲ ಅನ್ನೋದೊಂದು ವಿಚಾರ ಬರುತ್ತೆ. ಎಲ್ಲ ಜ್ಯೋತಿಷ್ಯ ಸುಳ್ಳು, ಡೋಂಗಿ, ಅದು ಇದೆಲ್ಲ ಹೇಳ್ತಾರಲ್ಲ, ಒಂದು ವಿಚಾರ. ಜ್ಯೋತಿಷ್ಯದಲ್ಲಿ ಅವರವರ ಹಣೆ ಬರಹ ಆಯಾ ಕಾಲಕ್ಕೆ ತಕ್ಕಾಗಿ
ತೋರಿಸ್ತಾನೇ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮೊದಲು ಅವಕಾಶಗಳನ್ನು ನಾವು ನೋಡಬೇಕು ಅಂತಂದರೆ, ಅವಕಾಶ ಅಂತ ನಾವು ಬರಬೇಕು ಅಂತಂದರೆ 7ನೇ ಮನೆ ಬರಬೇಕು. ಯಾಕೆ 7ನೇ ಮನೆ ಅಂತಂದರೆ ಎಲ್ಲ ಅವಕಾಶಕ್ಕೂ 7ನೇ ಮನೆ ಅಲ್ಲ, ನಾವು ಜನಗಳಿಗೆ ನಮ್ಮ ಮುಖ ಕಾಣಿಸ್ಬೇಕು ಅಂದರೆ 7ನೇ ಮನೆ ಬರಬೇಕು. 7ನೇ ಮನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗ 7ನೇ ಮನೆ ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ, ವಿಶೇಷವಾಗಿ ಅಂತರ್ಭುಕ್ತಿಯಲ್ಲಿ 7ನೇ ಮನೆ ಬಂದಿಲ್ಲ ಅಂದರೆ ನಮ್ಮ ಪ್ರಯತ್ನ ಆಗಿರ್ಬೋದು, ನಮ್ಮ ಯೋಗ್ಯತೆ ಆಗಿರ್ಬೋದು, ನಮ್ಮ ಶ್ರಮ ಆಗಿರ್ಬೋದು ಅಲ್ಲೇ ಉಳಿಯುತ್ತೆ ಹೊರತು ಯೋಗವಾಗಿ ಕನ್ವರ್ಟ್ ಆಗಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ವಿಭಾಗ, ಒಂದು ನಿಮ್ಮ ಪ್ರಯತ್ನ, ನಿಮ್ಮ ಯೋಗ್ಯತೆ ಮತ್ತೆ ನಿಮ್ಮ ಪರಿಶ್ರಮ, ಇನ್ನೊಂದು ಕಡೆ ಯೋಗ. ಇವೆರಡೂ ಕೂಡಿದಾಗಲೇ ಜನಗಳು ನಿಮಗೆ ಈ ತರ ನಮಸ್ಕಾರ ಮಾಡ್ತಾರೆ, 2 ಕೈಯಿಂದ ಚಪ್ಪಾಳೆ ತರ್ತಾರೆ. ಎರಡೂ ಬೇಕು. ಸೊ ಆ ವಿಚಾರದಲ್ಲಿ ನಾವು ಮೊದಲು ಒಂದು ಕರೆ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಚಂದನ ಅವರೇ, ಯಾರ ಬಗ್ಗೆ ಕೇಳಬೇಕಿದೆ ಇವತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ತಿಳಿಸಿ. 19/3/1999. 19/3/1999. ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು. ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಒಂದು ನಿಮಿಷ ಹಾಕ್ತಾ ಇದ್ದೀನಿ. 19 ಮಾರ್ಚ್ 1999 ಕರೆಕ್ಟಾ? ಹೌದೌದು. ಸರಿ. ಇದರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ರಾಶಿ, ರೇವತಿ ನಕ್ಷತ್ರ, 1ನೇ ಪಾದ. ಸರಿ ಇದೆಯಾ? ಸರಿ ಇದೆ. ಸರಿ. ಅದ್ರ ಪ್ರಕಾರ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶದ ಮೇಲೆ ನಿಮಗೆ ಪ್ರಶ್ನೆಯನ್ನ ನಾವು ಹೇಳ್ಬೋದು. ಶುಕ್ರ ದಶ ನಡೀತಾ ಇದೆ. ಶುಕ್ರ ದಶದಲ್ಲಿ 2027ಕ್ಕೆ ಮಂಗಳ ಭುಕ್ತಿ ನಡೆಯುತ್ತೆ. ಶುಕ್ರ ಮತ್ತೆ ಮಂಗಳವನ್ನ ನೋಡೋಣ. ಏನ್ ಪ್ರಶ್ನೆ ಇದೆ ಅದನ್ನ ಹೇಳಿ. ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಆಗಿತ್ತು? ಆಲ್ರೆಡಿ ಮಕ್ಕಳು ಹೇಳ್ತಾ ಇದ್ದಾರೆ. ಸೊ ಯಾರ ಮಗು ಆದ್ರೆ ತೊಂದರೆ ಇಲ್ಲ, ಶುಭ ಶಕುನ ಅಂತ ನಾವು ಹೇಳ್ತೀವಿ. ಶಕುನ ಶಾಸ್ತ್ರದಲ್ಲಿ 7ನೇ ಮನೆ. ಶುಕ್ರ ಇಲ್ಲಿ 7ನೇ ಮನೆ ತೋರಿಸ್ತಾ ಇದೆ, ಸಬ್ಲಾಡ್ ಅಲ್ಲಿ 7ನೇ ಮನೆ ತೋರಿಸ್ತಾ ಇದೆ. ಈ 7ನೇ ಮನೆಯಲ್ಲಿ ಬರ್ತಕ್ಕಂಥ ಚಂದ್ರ ಮತ್ತೆ ಅದಾದ ಮೇಲೆ ಮಂಗಳನಲ್ಲಿ ನಿಮಗೆ 2027 ಮಾರ್ಚ್ ಒಳಗಡೆ, ಅಂದ್ರೆ 2027 ಇಸ್ವಿಯಲ್ಲಿ ನಿಮಗೆ ಮದುವೆಯಾಗಿ ಮುಗಿದಿರುತ್ತೆ, ಚಿಂತೆ ಇಲ್ಲ. ಆದರೆ ನೀವೇನಾದ್ರು ನಿರ್ಧಾರ ತಗೊಂಡಿಲ್ಲ, ಬಂದಿರತಕ್ಕಂಥ ಜಾತಕದಲ್ಲಿ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಅವಾಗ ನಮ್ಗೆ ಕಷ್ಟ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನಮಗೆ ಈ ತುಂಬಾ ಜನ ಇಲ್ಲಿ ಮದುವೆ ವಿಚಾರದಲ್ಲಿ ತೋರಿಸ್ತಾ ಇರ್ತಾರಲ್ಲ, ಈ ಮದುವೆ ವಿಚಾರದಲ್ಲಿ ನಮಗೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಮಗೆ 7ನೇ ಮನೆ ಇಲ್ಲಿ ಬಂದಿರುತ್ತೆ, ಮ್ಯಾರೇಜ್ ಅಂತ ನಾವು ತೋರಿಸ್ತೀವಿ. ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡ್ಕೋಬಹುದು, ವೆಯ್ಟ್ ಮಾಡಿ, ನಂದು ಮುಗಿದ ಮೇಲೆ ಇಲ್ಲಿ ನೆಕ್ಸ್ಟ್ ಕಾಲ್ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ 7ನೇ ಮನೆ ಕಾಲ್ ಬಂದಿರುತ್ತೆ, ಇಲ್ಲಿಂದ 2 ಅಂತ ಬಂದಿರುತ್ತೆ. ನೆಕ್ಸ್ಟ್ ಮಂಗಳ 7 ಅಂತ ತೋರಿಸುತ್ತೆ. ಇಲ್ಲಿ 3 ಅಂದ್ರೆ ಮಾತುಕತೆ. ಜ್ಯೋತಿಷ್ಯದಲ್ಲಿ 7ನೇ ಮನೆ 3ನೇ ಮನೆ. ಅದಕ್ಕೆ ಜ್ಯೋತಿಷ್ಯ ಕಲ್ತ್ರೆ ಅವರಾಗೆ ಅವ್ರು ನೋಡ್ಕೊಂಡು ಟೈಮ್ ಯಾವಾಗ ಬಂತು ಅಂತ ನೋಡ್ಕೊಂಡ್ಬಿಡ್ಬೋದು, ಬಹಳ ಈಸಿ ಇದೆ. ಈ ಮಂಗಳ ಬರೋದು ಯಾವಾಗ ಅಂತ ಇಲ್ಲಿ ನಾವು ನೋಡ್ತೀವಿ. ಮಂಗಳ ಬರೋದು 2027 ಈ ಸಂದರ್ಭದಲ್ಲಿ ಮಂಗಳ ಬಂದಾಗ ಮದುವೆ. ಸೊ 2ನೇ ಮನೆ 7ನೇ ಮನೆ ಇವೆರಡೂ ಬಂದಾಗ ಮದುವೆ ಯೋಗ. ಇವೆರಡೂ ಬಂದಿಲ್ಲ ಅಂದ್ರೆ, 2-7 ಬಂದಿಲ್ಲ ಅಂದ್ರೆ ಮದುವೆಯಲ್ಲಿ ಬಹಳಷ್ಟು ಕಿರಿಕಿರಿ ಮತ್ತೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇರುತ್ತೆ. ಮದುವೆ ಆಗೋದು ಕಷ್ಟ. ಇದು ಯಾವುದೇ ಪೂಜೆಯಿಂದ ಇಲ್ಲಿ ಮದುವೆ ನಂಬರ್ ಕನ್ವರ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲೋ ಹೋದ್ವಿ, ಕುಕ್ಕೆಗೆ ಹೋದ್ವಿ, ಅಲ್ಲೋದ್ವಿ, ಇಲ್ಲೋದ್ವಿ, ದೇವ್ರ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಹೇಳ್ತಾನೆ, ನಿನಗೆ ಯಾವಾಗ ಟೈಮ್ ಬರುತ್ತೋ ಅವಾಗ್ಲೇ ಆಗುವಂತ ಆಶೀರ್ವಾದ ಮಾಡೋದೇ ಹೊರತು, ಕುಕ್ಕೆಗೆ ಹೋಗಿರೋರ್ಗೆಲ್ಲ ನೆಕ್ಸ್ಟ್ ಡೇನೆ ಎಲ್ಲಿ ಮದುವೆ ಆಗಿದೆ? ಹೌದು. ಧರ್ಮಸ್ಥಳಕ್ಕೆ ಹೋಗಿರೋರ್ಗೆಲ್ಲ ನೆಕ್ಸ್ಟ್ ತಿಂಗಳು ಎಲ್ಲಾಗಿದೆ ಅಲ್ವಾ? ಯಾವ ದೇವಸ್ಥಾನಕ್ಕೆ ಹೋಗಿ ಮುಂದಿನ ತಿಂಗಳೇ ನಿಮಗೆ ವರ ಬಂದಿದೆ. ಯೋಗನೂ ಅಲ್ಲಿ ಬಂದಿರಬೇಕು, ಯೋಗ್ಯತೆನೂ ಇರಬೇಕು. ಅದಕ್ಕೆ ಯೋಗವನ್ನು ಯಾವಾಗ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹೊರತು, ಪೂಜೆ ಪುನಸ್ಕಾರಗಳು ನಮ್ಮ ನೆಮ್ಮದಿಗೆ, ನಮ್ಮ ಒಂದು ಸೌಖ್ಯಕ್ಕೆ ಇರತಕ್ಕಂಥದ್ದು. ಓಕೆ 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 ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಯನ್ನು ಆಲಿಸಿ ಅದಕ್ಕೆ ತಕ್ಕಂತ ಮಾಹಿತಿಯನ್ನು ಗುರುಗಳು ನಿಮಗೆ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಗುರುಜರ ಹತ್ರ ಮಾತಾಡ್ಬೇಕಿತ್ತು. ಸರಿ, ಓಕೆ. ನಿಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿದೆ? ಮೇಡಮ್ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹೇಳಿಮ್ಮ.
15/5/2008 ಮೇಡಮ್, ರಾತ್ರಿ 9:05. ಯಾವ ಊರಲ್ಲಿ ಹುಟ್ಟಿರೋದು? ನಮ್ದು ಊರು ಕುರೆಕೊಪ್ಪ ಮೇಡಮ್, ಹಾಸ್ಪಿಟಲ್ ಅಲ್ಲಿ ಬಳ್ಳಾರಿ. ಬಳ್ಳಾರಿಯಲ್ಲೇ ಹುಟ್ಟಿರೋದು. ಓಕೆ, ಹಾ ಮೇಡಮ್. ಸರಿ, ಗುರುಗಳೊಟ್ಟಿಗೆ ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಓಕೆ, 15 ಮೇ 2008 ಹುಟ್ಟಿರೋದು ಹೌದು ನಿಮ್ಮ ಗುರುಜಿ. ಮಗಳು. ಇದ್ರ ಪ್ರಕಾರ ಕನ್ಯಾ ರಾಶಿ ಬರ್ತಾ ಇದೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕನ್ಯಾ ರಾಶಿ ಬರ್ತಾ ಇದೆ. ಕನ್ಯಾ ರಾಶಿಲಿ ಹಸ್ತ ನಕ್ಷತ್ರ. ಪ್ರಸ್ತುತ ಈಗ 2023 ಮಾರ್ಚ್ ಆದ ಮೇಲೆ 2041 ರಾಹು ದಶೆ ನಡೀತಾ ಇದೆ. ನಿಮ್ಮ ಮಗಳ ಒಂದು ವಿಚಾರದಲ್ಲಿ ರಾಹು ದಶೆಯಲ್ಲಿ ಈಗ 2026 ಜಸ್ಟ್ ರಾಹು ದಶೆ ಪ್ರಾರಂಭವಾಗಿದೆ. ವಿದ್ಯಾಭ್ಯಾಸದಲ್ಲಿ ಕೇಳ್ಬೇಕಾ? ಪ್ರಶ್ನೆ ಏನಿತ್ತು? ಮಾಡ್ತಾರೆ ಗುರುಜಿ. ಪ್ರಿಯಾಂಕಾ ಗುರುಜಿ. ಏನಂತಂದ್ರು? ಏದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿದೆಮ್ಮ? ವಿದ್ಯಾಭ್ಯಾಸದ ಬಗ್ಗೆ. ಓಕೆ, ವಿದ್ಯಾಭ್ಯಾಸದಲ್ಲಿ 9 ಬಂದಿದೆ ಮತ್ತೆ 8 ಬಂದಿದೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. 8 ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ. ಮತ್ತೆ 9 ಹೈಯರ್ ಎಜುಕೇಶನ್ ಮಾಡ್ತಾರೆ. ಸ್ವಲ್ಪ ಲೋ ಪರ್ಸೆಂಟೇಜ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಮೆಡಿಕಲ್ ಮಾಡುವಂತ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಅದು ಫಸ್ಟ್ ಇದೆ. ಎರಡನೇದಲ್ಲಿ ಟೆಕ್ನಿಕಲ್ ಅಂತ ನಾವು ಕರಿತೀವಿ. ಟೆಕ್ನಿಕಲ್ ಅಂದ್ರೆ ಇಂಜಿನಿಯರಿಂಗ್ ಅಂತ ಕರಿತೀವಿ. ಮೂರನೇದಲ್ಲಿ ಆಡಿಟಿಂಗ್ ಅಂತ ಬರುತ್ತೆ. ಯಾವ್ದು ಅವ್ರಿಗೆ ಇಷ್ಟ? ಈ ಮೂರಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಓಕೆ, 9ನೇ ಮನೆ ಬಹಳ ಇಂಪಾರ್ಟೆಂಟ್. ನಾನೇ ಸಜೆಸ್ಟ್ ಮಾಡ್ತೀನಿ. ಈ 9ನೇ ಮನೆ ಹೈಯರ್ ಎಜುಕೇಶನ್ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ 8ನೇ ಮನೆ ಮಂಗಳ ಬಂದಿರೋದ್ರಿಂದ ಸ್ವಲ್ಪ 8ಕ್ಕೆ ದಾನ ಮಾಡಬೇಕು. ಆ 8ಕ್ಕೆ ದಾನ ಮಾಡಬೇಕು ಅಂತಂದ್ರೆ ತೊಗರಿ ಬೇಳೆಯನ್ನ ಪ್ರತಿ ಮಂಗಳವಾರ ಅವ್ರಿಗೆ ನಿವಾಳಿಸಿ ಬಡವರು ಕೊಡೋದಾಗ್ಲಿ ಅಥವಾ ಮಠಕ್ಕೆ ಕೊಡೋದಾಗ್ಲಿ ಅಥವಾ ದೇವಸ್ಥಾನಕ್ಕೆ ಕೊಡೋದಾಗ್ಲಿ ಖಂಡಿತ ಅವರಿಗೆ ಮಂಗಳನ ನೆಗೆಟಿವ್ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ರಾಹು ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ರಾಹು ಇರ್ತಕ್ಕಂಥ ನಕ್ಷತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು. ರಾಹು ಇರ್ತಕ್ಕಂಥ ನಕ್ಷತ್ರ ಮಂಗಳ ಇಂಪಾರ್ಟೆಂಟ್ ಆಗುತ್ತೆ. ಅದು 8ನೇ ಮನೆ ಕುತ್ಕೊಂಡು ಸ್ವಲ್ಪ ಸಮಸ್ಯೆಯನ್ನ ಕೊಡ್ತಾ ಇದೆ. ಹಾಗೆ 9 ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇವರಿಗೆ ಒಂದು ಕರಿ ದಾರವನ್ನ ಕಟ್ಟಿ ಒಳ್ಳೆದಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾನು ಶಿವಮೊಗ್ಗದಿಂದ ಗೀತಾ ಅಂತ. ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಿದೆ ಇವತ್ತು? ನಾನು ನಮ್ಮಲ್ಲರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಗೊತ್ತಿದೆಯಾ ಅವ್ರದ್ದು? ಅಲ್ಲ, ಪ್ರಶ್ನೆ ಪತ್ರ ಕೊಡ್ತೀನಿ. ಹೇಳಿ. 3 ನಂಬರ್. 3. ಓಕೆ, ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ಯಾವ ವಿಚಾರದಲ್ಲಿ ಕೇಳಬೇಕು? ನಮ್ಮನೆಯವರು ಈಗ ಒಂದು 65 ವರ್ಷ ಆಯ್ತು. ಇಲ್ಲಿ ತನಕ ನಾವು ಶಿವಮೊಗ್ಗದಲ್ಲಿ ಇದೀವಿ. ಈಗ ಒಂದ್ ಸ್ವಲ್ಪ ಊರಲ್ಲಿ ಜಮೀನೆಲ್ಲ ಇದೆ. ನಾವು ಅದ್ರಲ್ಲಿ ತೋಟ ಎಲ್ಲ ಇಡ್ಬಹುದಾ ಇನ್ನು ಹೇಗೆ ತೋಟ ಅಂತ ಕೇಳೋಣ. ತೋಟ ಮಾಡೋಣ ಅಂತಿದ್ದಾರೆ. 4ನೇ ಮನೆ ಕಸ್ಪ್ ಅಂತ ನೋಡ್ತೀವಿ. ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ 10 ಅಂದಾಗ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ರೆಡ್ ಬರಬಾರ್ದು. ನಿಮಗೆ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇದೆ. ನಿಮಗೆ ಯಾವ ರೀತಿ ಕಷ್ಟ ಆಗುತ್ತೆ ಅಂತಂದ್ರೆ, ಜನ ಸಿಗ್ತಾರೋ ಇಲ್ವೋ, ನೀವು ಅದಕ್ಕೆ ಹೊಡೆದಾಡಕ್ಕೆ ಎಲ್ಲ ಇಲ್ಲಿ ಕಷ್ಟ. ಸೊ ಇಲ್ಲಿ ತೋಟವನ್ನ ನಿಮ್ಮ ಖುಷಿಗೆ ಮಾಡ್ಕೋಬಹುದು ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ತೋಟದಲ್ಲಿ ಬರ್ತಕ್ಕಂಥ ಒಂದು ಲಾಭಾಂಶದಲ್ಲಿ ಸ್ವಲ್ಪ ಕಮ್ಮಿ. 10ನೇ ಮನೆ ಬಂದಿರೋದ್ರಿಂದ ಸೊ ಯಾವಾಗ ತೋಟಕ್ಕೆ ಬರಬೇಕಾಗಿರ್ತಕ್ಕಂಥದ್ದು 2ನೇ ಮನೆ, 6ನೇ ಮನೆ, 7ನೇ ಮನೆ, 11ನೇ ಮನೆ ತೋಟದಿಂದ ಲಾಭವನ್ನ ಪಡಿಬಹುದು. ಆದ್ರೆ ಇಲ್ಲಿ 10ನೇ ಮನೆ ಬಂತು ಅಂದ್ರೆ ಅಲ್ಲಿಂದ 3, 5, 10 ಲಾಭವನ್ನ ಕೊಡಲ್ಲ. 3, 5, 10 ಲಾಭವನ್ನ ಕಮ್ಮಿ ಕೊಡುತ್ತೆ ಕೃಷಿಯಿಂದ. ಈ 3, 5, 10 ಬಂದಿದ್ದಾಗ ಇಲ್ಲಿ 10 ಬಂದಿರೋದ್ರಿಂದ ಅದನ್ನ ಒಳ್ಳೆ ರೇಟ್ ಬರಕ್ ಇಟ್ಕೋಬಹುದು. ಕೆಲವು ಜಮೀನುಗಳನ್ನ ಖರೀದಿ ಮಾಡ್ತಾರೆ, ಇವತ್ತಲ್ಲ ನಾಳೆ ರೇಟ್ ಆಗತ್ತೆ ಅಂತ. ಸೊ ಆ ರೇಟ್ಗೋಸ್ಕರ ಇಟ್ಕೋಬಹುದು. ಅದರಿಂದ ಫಲವನ್ನ ತೆಗೆಯೋದು ಸ್ವಲ್ಪ ಕಷ್ಟ. ಒಳ್ಳೇದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತೀವಿ. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು, ನನ್ನ ಭವಿಷ್ಯದ ಬಗ್ಗೆ ನಾನೇ ನಿರ್ಧಾರವನ್ನು ಕೈಗೊಳ್ಳಬೇಕು, ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಗುರೂಜಿಯವರ ಕಡೆಯಿಂದ ಒಂದು ಸುವರ್ಣ ಅವಕಾಶವಿದೆ. ಪ್ರತಿ ವರ್ಷವೂ ಕೂಡ ಅಂದ್ರೆ ಸುಮಾರು 65,000 ವಿದ್ಯಾರ್ಥಿಗಳಿಗೆ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ. ನೀವು ಕೂಡ ಆ ಬ್ಯಾಚ್ಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ